ಸರ್ ಒಂದ್ ಕಡೆ ಯತ್ನಾಳ್ ಉಚ್ಚಾಟನೆ ಮಾಡಿದ್ದಾರೆ, ಚರಂತಿ ಮಠ ಋಣ ನನ್ನ ಮೇಲಿದೆ, ಅವ್ರಿಗೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಿದ್ದಾರೆ, ನಾವು ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರೆ. ನಿನ್ನೆ ಬಾಗಲಕೋಟೆ ಹೇಳ್ತೀನಿ, ಮತ್ತೆ ಪುನರ್ಚರಿಸಬೇಕಾಗಿಲ್ಲ. ಆದ್ರೆ ಇಷ್ಟೇ ಹೇಳ್ತೀನಿ, ಇವತ್ತು ಯಾರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀತಾ ಇದೆ? ಇದು ನಮ್ಮ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀತಾ ಇದೆ. ಇದು ವಿಜಯೇಂದ್ರ ಅವರಿಗೆ ಅಳಿವು ಉಳಿವು ಪ್ರಶ್ನೆ. ಎರಡು ಚುನಾವಣೆ, ಈ ಎರಡು ಚುನಾವಣೆ ಗೆದ್ರೆ ವಿಜಯೇಂದ್ರಗೆ ನಾಯಕತ್ವದ ಇದು ಆಗ್ತದೆ. ಈ ಎರಡು ಸೋತ್ರೆ ವಿಜಯೇಂದ್ರನ ತೆಗೆದಾಕ್ತಾರೆ. ಈ ಯತ್ನಾಳ್ ಅವ್ರಿಗೆ ವಿಜಯೇಂದ್ರ ತೆಗೆಯೋದು ಅಥವಾ ವಿಜಯೇಂದ್ರನ ಇದು ಬಳಸೋದು, ಕ್ರೆಡಿಟ್ ಯಾರಿಗೆ ಹೋಗ್ತದೆ? ಇದು ವಿಜಯೇಂದ್ರ ಅವ್ರಿಗೆ ಹೋಗ್ತದೆ. ಮತ್ತೆ ಇವರು ಒಂದ್ ಕಡೆ ಯಡಿಯೂರಪ್ಪ ಮಗ ವಿಜಯೇಂದ್ರ ಅಂತ ಹೇಳ್ತಾರೆ ಅಂದ್ರೆ, ಮತ್ತೆ ವಿಜಯೇಂದ್ರ ನೇತೃತ್ವ ಚುನಾವಣೆ ನಡೀತದೆ ಏನ್ರಿ? ಅವ್ರಿಗೆ ವಿಜಯೇಂದ್ರನ್ ತೆಗಿಬೇಕಾಗಿದೆ ಯತ್ನಾಳ್ ಅವ್ರಿಗೆ ಇದೊಂದು ಅವಕಾಶ. ಈ ಎರಡು ಸೋತ್ರೆ ವಿಜಯೇಂದ್ರನ್ ತೆಗಿತಾರೆ. ಮತ್ತೆ ವಿಜಯೇಂದ್ರ ಉಳಿಸೋ ಕೆಲಸ ಇವ್ರು ಮಾಡ್ತಿದ್ರೆ ಬಹುಶಃ ಅವ್ರಿಗೆ ಏನಾಗಿದೆ, ಯತ್ನಾಳ್ ಅವ್ರಿಗೆ ಪ್ರಚಾರ ಮಾಡಿ ಹಂಗೆ ಹಿಂಗೆ ಮಾಡ್ಕೊಂಡು ಮತ್ತೆ ವಾಪಸ್ ಬಿಜೆಪಿಗೆ ಹೋಗುವಂತ ಇದು. ಸುಮ್ಮನೆ ಮೇಲೆ ಅವ್ರಿಗೆಲ್ಲ ಮಾತಾಡ್ತಾರೆ, ಹಂಗೆ ಹಿಂಗೆ ಅದು ಅಂತೆಲ್ಲ ಹೇಳ್ತಾರೆ. ಏನು ಅದ್ರ ಒಳಗಡೆ ಇದೆಲ್ಲ ಚುನಾವಣೆ ಪ್ರಚಾರ ಮಾಡಿ, ನಾ ಪ್ರಚಾರ ಮಾಡಿದ್ನಿ, ನಾವು ವಾಪಸ್ ತಗೋರಿ ಅಂತೇಳಿ ಕೈ ಒಡ್ಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾಭಿಮಾನ ಏನಾದ್ರು ಇದ್ರೆ ಮರ್ಯಾದೆ, ಯಾಕಂದ್ರೆ ಹೊರಗೆ ಹಾಕಿದಾರೆ, ಹೊರಗೆ ಎಕ್ಸ್ಪೆಲ್ ಮಾಡಿದಾರೆ. ಈಗ ಸ್ವಾಭಿಮಾನ ಮಾನ ಮರ್ಯಾದೆ ಇದ್ರೆ ತೋರಿಸ್ಬೇಕು ಅವ್ರಿಬ್ಬರನ್ನ. ಮತ್ತು ವಿಜೇಂದ್ರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾರಂದ್ರೆ, ಅಥವಾ ವಿಜೇಂದ್ರ ಉಳಿಸೋ ಕೆಲಸ ಇವ್ರು ಮಾಡ್ತಾರಂದ್ರೆ ಮಾಡ್ಲಿ. ಇದಾಗಿನೂ ಕೂಡ ನಾವು ಗೆಲ್ತೀವಿ. ಯತ್ನಾಳ್ ಏನ್ ಮಾಡಿದ್ರು ನಾವು ಗೆಲ್ತೀವಿ. ಆದ್ರೆ ಯತ್ನಾಳ್ ಏನ್ ಮಾಡ್ತಾ ಇದಾರೆ, ಒಂದ್ ಕಡೆ ವಿಜೇಂದ್ರ ಯಡಿಯೂರಪ್ಪ ಅಂತ ಹೇಳ್ತಾರೆ. ವಿಜೇಂದ್ರ ಅಧ್ಯಕ್ಷ, ಈಗ ರಾಜ್ಯಾಧ್ಯಕ್ಷ, ಅವರ ನೇತೃತ್ವ ಚುನಾವಣೆ ನಡೀತಾ ಇದೆ. ಈ ಎರಡು ಚುನಾವಣೆ ಸೋತ್ರೆ ನಿಶ್ಚಿತವಾಗಿ ವಿಜೇಂದ್ರ ಚೇಂಜ್ ಆಗ್ತಾನೆ. ವಿಜೇಂದ್ರ ಚೇಂಜ್ ಆಗೋದು ಬೇಕಾಗಿದೆನೋ ಇಲ್ಲೋ ಅನ್ನೋದು ಅವರು ಅವ್ರು ಅರ್ಥ ಮಾಡ್ಕೊಳ್ಳಿ. ಇವ್ರ ಉದ್ದೇಶ ಏನಿದೆ ಯತ್ನಾಳ್ ಅವ್ರದ್ದು, ವಿಜೇಂದ್ರನ ಉಳಿಸ್ಬೇಕಂತ. ಮತ್ತೆ ಯಾಕೆ ಮಾತಾಡ್ತಾರೆ ಹೊರಗಡೆ ಸುಮ್ಮನೆ ಮಾತು ಯಡಿಯೂರಪ್ಪ ಮಗ ಅಂತ. जुड़े रहिएगा आपके अपने चैनल बीजापुर समय के साथ।